ನಮಸ್ಕಾರ. ನನಗೂ ಥಿಯೇಟರ್ಗೆ ಬಂದು ಈ ಮೂವಿ ನೋಡ್ಲಿಕ್ಕೆ 50 ದಿನ ಹಿಡಿತು. ಭಾರಿ ಖುಷಿ ಕೊಟ್ಟಿದೆ. ಒಂದು 50th ಡೇ ಸೆಲೆಬ್ರೇಷನ್ಗೆ ನಿಮ್ ಜೊತೆ ನಾನು ಮೂವಿಯನ್ನು ನೋಡಿದೆ. ಮೂವಿಗೂ ಮುನ್ನ ಸುಮಾರಷ್ಟು ಜನ ನನಗೆ ಅವರವರ ಅಭಿಪ್ರಾಯ ತಿಳಿಸಿದ್ರು. ಆದ್ರೆ ಒಬ್ಬರ ಅಭಿಪ್ರಾಯ ಕೂಡ ನಾನು ಕಿವಿಗೆ ಹಾಕೊಳ್ಳಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಫಸ್ಟ್ ಹ್ಯಾಂಡ್ ಬಂದು ಮೂವಿ ನೋಡ್ಬೇಕಿತ್ತು. ಇದೇ ತರ ಮಯೂರ್ ಮೊದಲೊಂದು ಮೂವಿ ಮಾಡಿದ್ದ ಶಾಕಾಹಾರಿ ಅಂತ ಹೇಳಿ, ಅದರಲ್ಲಿ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ. ನನಗೆ ಗೊತ್ತಿರ್ಲಿಲ್ಲ. ನಾನು ಆ ಮೂವಿಯನ್ನು ಹಾಗೆ ಆನ್ಲೈನ್ ನೋಡಿ ಲಾಸ್ಟ್ ಕ್ರೆಡಿಟ್ ಅಲ್ಲಿ ಮಯೂರ್ ಅಂತ ಬಂದಾಗ್ಲೇ ನನಗೆ ಗೊತ್ತಿತ್ತು. ಅವನಿಗೆ ನಾನು ತಿಳಿಸಿದ್ದೆ ಅದ್ರ ಬಗ್ಗೆ. ಅದೇ ರೀತಿ ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇವತ್ತು ಬಂದಿದ್ದೆ. ನಾನೊಂದು ಆಕ್ಚುಲಿ ಒಂದಿಷ್ಟು ನಿನಗೆ ಮೆಸೇಜ್ ಬರ್ದಿಟ್ಟಿದ್ದೇನೆ, ಅದನ್ನ ಕಳ್ಸಕ್ಕಿದ್ದೀನಿ. ಬಹಳ ಖುಷಿ ಕೊಟ್ಟಿದೆ ಇವತ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಹಾಗೆ ನಿಮ್ಮ ಇಡೀ ತಂಡಕ್ಕೆ ನಾನು ಪರ್ಸನಲಿ ಹಾಗೂ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗಿಂತ ಮುಖ್ಯವಾಗಿ ಇವತ್ತು ಈ 50ನೇ ದಿನ ನಡಿಬೇಕು ಅಂತಿದ್ರೆ ನಮ್ಮ ಸುಳ್ಯ, ಪುತ್ತೂರು ಸುತ್ತಮುತ್ತ ಯಾರೆಲ್ಲ ಇವ್ರಂಗ್ ಗೊತ್ತು, ಇವರ ಶ್ರಮ ಎಷ್ಟಿದೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಇವ್ರು ಇರ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಿ ಇವತ್ತು 50 ದಿನ ನಡೀತಾ ಇರ್ಲಿಕ್ಕಿಲ್ಲ. ಒಂದು ಮೂವಿ ಮಾಡೋದು ಸಣ್ಣ ವಿಷಯ ಅಲ್ಲ, ಭಾರಿ ದೊಡ್ಡ ವಿಷಯ. ನಾನೊಂದು 2-3 ಮೂವಿ ನನ್ನ ಕಸಿನ್ಸ್ ಮಾಡಿದ್ದನ್ನು ನಾನು ನೋಡಿದ್ದೇನೆ ಬಹಳ ಹತ್ರದಿಂದ. ಸುಳ್ಯದಲ್ಲೂ ಶೂಟ್ ಆಗಿತ್ತು. ಆದ್ರೆ ಈ ಮೂವಿ ಒಂದು 1 CR 1 ಕೋಟಿ ಒಳಗಿನ ಬಜೆಟ್ ಅಷ್ಟು ಸುಲಭವಾದಂತ ವಿಷಯ ಅಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಒಳ್ಳೆ ಮೆಸೇಜ್ ಇಟ್ಕೊಂಡು, ಸಿನಿಮಾಟೋಗ್ರಫಿ ಇರ್ಬೋದು, ಕತೆ ಇರ್ಬೋದು, ಆಕ್ಟಿಂಗ್ ಇರ್ಬೋದು. ಇವರು ಆಗಾಗ ಹೇಳ್ತಾ ಇದ್ರು ಹೊಸೊಬ್ರು ಅಂತ. ಎಲ್ಲಿ ಕೂಡ ಹೊಸೊಬ್ರು ಅಂತ ಅನ್ಸ್ತಾ ಇರ್ಲಿಲ್ಲ. ಫುಲ್ ಸೀಸನ್ಡ್ ಆಗಿ ಎಷ್ಟೋ ದಿನಗಳಿಂದ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದವರಾಗಿದ್ದಾರೆ. ಸೊ ಇದು ಇಲ್ಲಿಗೆ ನಿಲ್ಬಾರ್ದು. ನಾವೆಲ್ಲರೂ ಇನ್ನಷ್ಟು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದು ಮುಂದುವರಿತಾ ಇರಬೇಕು. ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತೀರಾ ಅದು ಚಿಕ್ಕ ಬಜೆಟ್ ಅಲ್ಲ, ಇನ್ನಷ್ಟು ಈ ಮೂವಿ ನೋಡಿದ್ಮೇಲೆ ನಿಮಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದು ದೊಡ್ಡ ಬಜೆಟ್ ಮೂವಿ ಮಾಡಿ, ಹೇಗೆ ಕಾಂತಾರ ಬಂತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಿಂದ, ಅದೇ ರೀತಿಯಲ್ಲಿ ಮಯೂರ್ ಹಾಗೂ ಉಳಿದವರೆಲ್ಲರೂ ಅವರವರ ಹೆಸರು ಮೇಲೆ ಬೆಳಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ಇವತ್ತು ತುಂಬಾ ಅಂದ್ರೆ ತುಂಬಾ ಪ್ರೌಡ್ ಆಗಿದೆ. ನಮ್ಮ ಸುಳ್ಯದ ಹುಡುಗ ಈ ಲೆವೆಲ್ಗೆ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಇದು ಖಂಡಿತ ನಮ್ಮ ಊರವರೆಲ್ಲರೂ ನಿನಗೆ ಅನ್ಕಂಡೀಷನಲ್ ಆಗಿ ಸಪೋರ್ಟ್ ಮಾಡ್ತಾರೆ. ಯಾರು ಮಾಡದೇ ಇದ್ರು ನಿನ್ನ ತಂದೆ ನಾವೆಲ್ಲರೂ ಒಟ್ಟಿಗಿದ್ದೇವೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ, ಈ ಮೂವಿ ಸಕ್ಸಸ್ಸಿಗೆ ನಾನು ಎಲ್ರಿಗೂ ನಿಮ್ಮ ಇಡೀ ಟೀಮ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನನ್ನನ್ನು ಇವತ್ತು ಒಂದು 50ನೇ ದಿನಕ್ಕೆ ಮೊನ್ನೆ ಒಂದು ಮೆಸೇಜ್ ಹಾಕಿದೆ, ಹೀಗೀಗೆ 50th ಡೇ ಸೆಲೆಬ್ರೇಷನ್ ಇದೆ ಅಂತ. 1 ಸೆಕೆಂಡ್ ಕೂಡ ಯೋಚಿಸಿದೆ, ನಾನು ಥಮ್ಸ್ ಅಪ್ ಹಾಕಿದೆ, ನಾನು ಬರ್ತೇನೆ ಆ ಮೂವಿಗೆ ಅಂತೇಳಿ. ಮೊನ್ನೆಯಿಂದ ನೋಡ್ತಾ ಇದ್ದೆ ಹೋಗ್ಬೇಕು ಅಂತೇಳಿ. ಸೊ ಹಾಗೆ ಇವತ್ತೊಂದು ನನಗೊಂದು ಅವಕಾಶ ಸಿಕ್ಕಿದೆ ನೋಡಿ, ತುಂಬಾ ಖುಷಿ ಆಯ್ತು. ಇದು ಮುಂದಕ್ಕೆ ಮುಂದುವರಿತಾ ಇರಲಿ. ಹಾಗೆ ತಂದೆ, ತೇಜಸ್ವಿನ ತಂದೆ ಎಲ್ರಿಗೂ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ಮೂವಿ ಸಕ್ಸಸ್ಸಿಗೆ. ಸೊ ಇದು ಮುಂದುವರಿತಾ ಹೋಗ್ಲಿ. ನಿಮ್ ಜೊತೆ ನಾವೆಲ್ಲರೂ ಇದ್ದೇವೆ ಅಂತ ಹೇಳ್ತಾ ನನಗೊಂದು ಅವಕಾಶಕ್ಕೆ ಧನ್ಯವಾದಗಳು.